ಬರೀ ಈ ತರ ಡವ್ ರಾಜಕಾರಣ, ಸುಳ್ಳೇಳೋ ರಾಜಕಾರಣ ಇವೆಲ್ಲ ಬಿಡಬೇಕು. ಬರೀ ಬುಲ್ಡೆ ಹೊಡಿಯೋರ್ಗೆ, ಕಣ್ಣೀರ್ ಸುರ್ಸೋರ್ಗೆ, ಕತೆ ಹೇಳೋರ್ಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ ಜಿಲ್ಲೆ ಇವತ್ತು ಅಧೋಗತಿಗೆ ಈ ಸ್ಥಿತಿಲಿ ಐತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕಾರಣ. ಯಾವ ಕುಮಾರಸ್ವಾಮಿ ನೀರ್ ಬರಲ್ಲ ಇದು ಬೋಗಸ್ ಅಂದಂತ ಆ ಯೋಜನೆ ಇವತ್ತು ನೀರ್ ಬರ್ತಾ ಇದೆ ಮಾಗಡಿಗೆ. ಏನಾದ್ರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತಾ ಇದೆ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀವಿ, ಅದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇಂದ. ನಿನ್ನೆ ಒಂದು ಇದನ್ನ ನೋಡಿದೆ, ಕಾಲಿಂಗ್ ಅಟೆನ್ಷನ್ ಇದರಲ್ಲಿ 100 ಎಕರೆ ಜಾಗ ಕೊಡಿ ನಮಗೆ, ಇದರಲ್ಲಿ ಮಂಡ್ಯದಲ್ಲಿ ನಾವು ಬೃಹತ್ ಕೈಗಾರಿಕೆ ಮಾಡ್ತೀವಿ ಅಂತೇಳಿ. ಕುಮಾರಸ್ವಾಮಿ ಅವ್ರು ಮನ್ಸು ಮಾಡಿದ್ರೆ ಅವ್ರ ಸ್ವಂತ ದುಡ್ಡಲ್ಲೇ 100 ಎಕರೆ ತಗೊಂಡ್ ಮಾಡ್ಕೊಡ್ಬೋದು. ಅವ್ರು ಋಣ ತೀರ್ಸಕ್ಕಾಗಲ್ಲ, ರೈತರ ಜನ ಓಟಾಕವ್ರಲ್ಲ. ಆ ಋಣ ತೀರ್ಸ್ಬೇಕು ಅಂತಂದ್ರೆ 100 ಎಕರೆ ಪರ್ಚೇಸ್ ಮಾಡಿ ಸ್ವಂತ. ಅಲ್ಲಿ ಏನ್ ನನಗೆ ಗೊತ್ತಿರಂಗ ಒಂದು 15 ಲಕ್ಷ 20 ಲಕ್ಷಕ್ಕೆಲ್ಲ 1 ಎಕರೆ ಸಿಗ್ತದೆ. 100 ಎಕರೆಗೆ ಏನು ಇದಾಗಲ್ಲ. ನಾವು ಅವ್ರು ಮಾಡ್ತೀವಿ ಅಂತ ಏನಾರ ಮಾತು ಕೊಟ್ರೆ ನಾವೆಲ್ಲ ರೈತರು ನಾವೆಲ್ಲ ಭಿಕ್ಷೆ ಎತ್ಬಿಟ್ಟು ನಾವೇ 100 ಎಕರೆ ಜಾಗನ ಪರ್ಚೇಸ್ ಮಾಡ್ಕೊಡ್ತೀವಿ ಕುಮಾರಸ್ವಾಮಿ. ಬರೀ ಈ ತರ ಡವ್ ರಾಜಕಾರಣ, ಸುಳ್ಳೇಳೋ ರಾಜಕಾರಣ ಇವೆಲ್ಲ ಬಿಡಬೇಕು. ಅವ್ರು ಎಷ್ಟು ವರ್ಷ ಇದ್ರು ಈ ಜಿಲ್ಲೆನಲ್ಲಿ, ಎಷ್ಟು ವರ್ಷ ಇದ್ರು, ಏನಾಯ್ತು, ಏನಾಗಿದೆ, ಇದ್ರ ಬಗ್ಗೆ ಚರ್ಚೆ ಬರ್ಬೋದು. ನಳದವರು ಪ್ರಮುಖರು ನಾವು ಚರ್ಚೆ ಮಾಡ್ತೀವಿ. ನಮ್ಗೆ ಅಲ್ಲಿ ಸಾಕಾಗಿ ಯಾವ ಕುಮಾರಸ್ವಾಮಿ ನೀರ್ ಬರಲ್ಲ ಇದು ಬೋಗಸ್ ಅಂದಂತ ಆ ಯೋಜನೆ ಇವತ್ತು ನೀರ್ ಬರ್ತಾ ಇದೆ ಮಾಗಡಿಗೆ. ಕುಮಾರಸ್ವಾಮಿ ಬೋಗಸ್ ಅಂತಕ್ಕಂಥದ್ದನ್ನ ನಿಮ್ ಮಾಧ್ಯಮದವರನ್ನೇ ಪ್ರಿಂಟ್ ಮಾಡಿದ್ದೀರಾ ಅದರಲ್ಲಿ, ಪತ್ರಿಕೆನಲ್ಲಿ. ಅಂದ್ರೆ ಇಚ್ಛಾಶಕ್ತಿ ಪ್ರದರ್ಶನ ಆಗ್ಬೇಕು. ಒಬ್ಬ ರಾಜಕಾರಣಿಗೆ ಏನಾದ್ರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತಾ ಇದೆ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀವಿ, ಅದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇಂದ. ಇವತ್ತು ನನ್ನ ಕ್ಷೇತ್ರದಲ್ಲೇ 3 ಮೂಲಗಳಿಂದ ನೀರನ್ನ ತಗೋವಂತ ವ್ಯವಸ್ಥೆ ಆಗ್ತಾ ಇದೆ. ಎತ್ತಿನಹೊಳೆಯಿಂದನೂ ಈಗಾಗಲೇ ನಾವು ಕಾರ್ಯ ಶುರು ಮಾಡಿದೀವಿ. ಈ ಕಡೆ ಈ ಸತ್ಯಗಾಲದಿಂದ ಬರ್ತಕ್ಕಂಥ ವೈಜಿಗುಡ್ದಿಂದನೂ ಶುರು ಮಾಡಿದೀವಿ. ಈಗ ಶ್ರೀರಂಗದಿಂದನೂ ನಮ್ಗೆ ನೀರು ಬರ್ತಾ ಇದೆ. ದಯಮಾಡಿ ರೈತರುಗಳು ನಿಜವಾದ ರೈತರು ಮಣ್ಣಿನ ಮಕ್ಕಳಾದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ನಾವ್ ಯಾರಿಗೆ ಬೆಂಬಲಿಸಿದ್ರೆ ನಮ್ಗೆ ಅನುಕೂಲ ಆಯ್ತದೆ ಈ ಜಿಲ್ಲೆಗೆ ಅಂತೇಳಿ ಆಲೋಚನೆ ಮಾಡ್ಬೇಕು. ಬರೀ ಬುಲ್ಡೆ ಹೊಡಿಯೋರ್ಗೆ, ಕಣ್ಣೀರ್ ಸುರ್ಸೋರ್ಗೆ, ಕತೆ ಹೇಳೋರ್ಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ ಜಿಲ್ಲೆ ಇವತ್ತು ಅಧೋಗತಿಗೆ ಈ ಸ್ಥಿತಿಲಿ ಐತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕಾರಣ. 3 ಜನ ಜನತಾದಳದವ್ರನ್ನ ಗೆಲ್ಸೋರು ಇಲ್ಲಿ, ಕಾಂಗ್ರೆಸ್ನ ಗೆಲ್ಸ್ತಾನೆ ಇರ್ಲಿಲ್ಲ. ಏನಾಯ್ತು ಅದ್ರ ಪ್ರತಿಫಲ? ನಮ್ ಜನ ಇನ್ ಮುಂದೆನಾರು ಅರ್ಥ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ.